ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ದಯವಿಟ್ಟು ಇದನ್ನ ಫಾಲೋ ಅಪ್ ಮಾಡಿ. ಹೈಟೆಕ್ ಹಾರ್ವೆಸ್ಟರ್ ಯೋಜನೆ ಮತ್ತು ಸೆಕೆಂಡರಿ ಕೃಷಿ ಯೋಜನೆಯ ಮಂಡ್ಯ ಜಿಲ್ಲೆಯ ರೈತ ಫಲಾನುಭವಿಗಳಿಗೆ 2025-26ನೇ ಸಾಲಿನಲ್ಲಿ ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣಗಳ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಚಿವರು ಈಗ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳಗುವುದರ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಮಾನ್ಯ ಸಚಿವರು ಹಾಗೂ ಎಲ್ಲ ಗಣ್ಯರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಬ್ಬರು ಫಲಾನುಭವಿ ರೈತರು ದಯವಿಟ್ಟು ವೇದಿಕೆ ಮೇಲೆ ಬಂದು ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. ಎರಡ್ 2025-26ನೇ ಸಾಲಿನಲ್ಲಿ ಹೈಟೆಕ್ ಹಾರ್ವೆಸ್ಟರ್ ಯೋಜನೆಯಡಿ 13 ಜನ ರೈತ ಫಲಾನುಭವಿಗಳಿಗೆ ಸುಮಾರು 166 ಲಕ್ಷ ಸಹಾಯಧನದ ಮೊತ್ತದೊಂದಿಗೆ ಈ ಒಂದು ಕೃಷಿ ಯಂತ್ರೋಪಕರಣಗಳನ್ನ ಇಂದಿನ ದಿನ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಜ್ಯೋತಿಯನ್ನ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದಂತ ಮಾನ್ಯ ಎಲ್ಲರಿಗೆ ನನ್ನ ತುಂಬುವುದಿದ ನಮಸ್ಕಾರಗಳು ಮಾಡ್ತಾ, ಕೃಷಿ ಇಲಾಖೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಹೈಟೆಕ್ ಹಾರ್ವೆಸ್ಟರ್ ಅಪ್ ಮತ್ತು ಸೆಕೆಂಡರಿ ಕೃಷಿ ಯೋಜನೆಯ ಅಡಿಯಲ್ಲಿ ರೈತ ಫಲಾನುಭವಿಗಳಿಗೆ ಯಂತ್ರೋಪಕರಣಗಳನ್ನ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯರು, ಕೃಷಿ ಸಚಿವರಾದಂಥ
ಎನ್ ಚಲುವರಾಯಸ್ವಾಮಿ ಅವರೇ, ಜಿಲ್ಲಾಧಿಕಾರಿಗಳೇ, CEO ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಬಂದಿರತಕ್ಕಂಥ ಕೃಷಿ ಇಲಾಖೆ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಮಿತ್ರರೇ, ನೆರೆದಿರ್ತಕ್ಕಂಥ ಅಣ್ಣ ತಮ್ಮಂದಿರ, ತಾಯಂದಿರ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಕೃಷಿಯನ್ನೇ ಅವಲಂಬನೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ನಮ್ಮ ಜಿಲ್ಲೆ, ನಮ್ಮ ನಾಯಕರಾದಂಥ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾದ ಮೇಲೆ ಹಲವಾರು ಯೋಜನೆಗಳನ್ನ ತಂದು ಹಲವಾರು ರೈತರಿಗೆ ಅವರ ಆರ್ಥಿಕವಾಗಿ ಸಬಲರನ್ನು ಮಾಡಬೇಕು ಅಂತ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದು ಜಾರಿ ಮಾಡಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಅನೇಕ ಜನರಿಗೆ ಮುಂದಿನ ಕೃಷಿಯನ್ನೇ ನಂಬಿ ಜೀವನ ಮಾಡಬಹುದಂಥ ಒಂದು ಸ್ಥಿತಿಯಲ್ಲಿ ಏನು ನಾವು ಇವತ್ತಿನ ಕಾಂಪಿಟೇಷನ್ ಸಿಗುದಲ್ಲಿ ನೋಡ್ತಾ ಇದ್ದೇವೆ. ಆ ಕೃಷಿನೂ ಸಹ ಒಂದು ನಾವು ಅದನ್ನು ಕಾಂಪಿಟೇಟಿವ್ ಆಗಿ ತೆಗೆದುಕೊಂಡು ಮಾಡಿದ್ರೆ ನಾವು ಅದನ್ನು ನಂಬಿ ಜೀವನ ಮಾಡ್ಬೋದು ಅನ್ನುವಂಥ ಒಂದು ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸಕ್ಕೆ ಹಲವಾರು ಯೋಜನೆಗಳು ತಂದು ರೂಪಣೆ ಮಾಡಿ ಅದನ್ನು ಜಾರಿಗೊಳಿಸ್ತಾ ಇದ್ದೀವಿ. ಆದರೆ ಇದನ್ನು ನಮ್ಮ ರೈತಾಪಿ ವರ್ಗ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕುಟುಂಬದಲ್ಲಿ 80% ಜನ ಇವತ್ತು ಕೃಷಿಯನ್ನು ಬಿಟ್ಟು ಬೇರೆ ಬೇರೆ ವೃತ್ತಿಗಳನ್ನ ಅವಲಂಬನೆ ಮಾಡ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ಕೊಂಡು ಆ ದಾರಿಯಲ್ಲಿ ನಡೀತಾ ಇದ್ದೇವೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಭೂಮಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇರ್ತಕ್ಕಂಥ ಭೂಮಿ ಇದೆ. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ವರ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ನಮ್ಮ ಜನ ಅವರ ಬದುಕು ಹೆಂಗೆ ಕಟ್ಟಿರಬೇಕು ನಾವು ಯೋಚನೆ ಮಾಡಿ. ಇವತ್ತು ನಾವು ಒಬ್ಬರು ಮಕ್ಕಳನ್ನ ಹುಟ್ಟಿಸಿ ಬೆಳೆಸಿ ಅದನ್ನು ಸಾಕಿ ಸಲುವಕ್ಕೆ ನಾವು ಹಲವಾರು ಯೋಜನೆಗಳನ್ನ ರೂಪಣೆ ಮಾಡ್ತೀವಿ. ಆವತ್ತು ನಮ್ಮ ತಾತರು ನಮ್ಮ ಮುತ್ತಾತರು ಹೆಂಗೆ ಆ ಕೃಷಿಯನ್ನೇ ನಂಬಿ ಬೇರೆ ಯಾವುದೂ ಜೀವನ ಮಾಡ್ದಾನೆ ಎಷ್ಟೊಂದು ಚೆನ್ನಾಗಿ ಆರೋಗ್ಯಕರವಾಗಿ ಎಷ್ಟೊಂದು ಖುಷಿಯಾಗಿದ್ದರು, ಎಷ್ಟು ವರ್ಷ ಬದುಕ್ತಿದ್ರು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಕೃಷಿಯನ್ನು ಸ್ವಲ್ಪ ನಮ್ಮ ಯುವಕರಿಗೆ ಒಂದಷ್ಟು ಯಂತ್ರೋಪಕರಣಗಳನ್ನ ಕೊಡೋದ್ರ ಮುಖಾಂತರ ಅವ್ರನ್ನ ಆರ್ಥಿಕವಾಗಿ ಸಬಲರು ಮಾಡಲಿಕ್ಕೆ ನಾವು ಕೃಷಿ ಇಲಾಖೆಯಿಂದ ಟಿಲ್ಲರ್ಗಳು ಮತ್ತೊಂದು ಮುಗಿದೊಂದು ಏನೇನೇನು ಕೊಡ್ಬೋದು ಎಲ್ಲವನ್ನ ನಮ್ಮ ಕೃಷಿ ಸಚಿವರಾದ್ಮೇಲೆ ನಮ್ಮ ಚರವಣ್ಣ ಕೃಷಿ ಸಚಿವರಾದ್ಮೇಲೆ ಕೊಡ್ತಾ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲಿ ಟಾರ್ಗೆಟ್ ಇದೆಯೋ ಗೊತ್ತಿಲ್ಲ, ಎಲ್ಲಿ ಸಬ್ಸಿಡಿ ಸಿಗ್ತದೋ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೇ ವರ್ಗದ ಜನಾಂಗಕ್ಕೆ ನೀವು ಅವರು ಬ್ಯಾಕ್ವರ್ಡ್ ಕ್ಲಾಸ್ ಆಗ್ಬೋದು, SC ಆಗ್ಬೋದು, ಜನರಲ್ ಆಗ್ಬೋದು, ಎಲ್ಲರಿಗೂ ಯಾವುದೇ ಥರದ ಒಂದು ಮೂಲದಿಂದ ನಾವು ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಈಗಲಾರು ಚೆನ್ನಾಗಿ ವ್ಯವಸಾಯ ಮಾಡಲಿ, ಹೆಚ್ಚು ಇಳುವರಿಯನ್ನು ತೆಗೀಲಿ. ಈ ಇಳುವರಿ ಹೆಚ್ಚು ತೆಗೆದಷ್ಟು ನಮ್ಮ ಇದಕ್ಕೆ ಸಹಾಯ ಆಗ್ತದೆ. ನಮ್ಮ ಮಣ್ಣು, ಕೃಷಿ ಮಣ್ಣು, ನಮ್ಮ ಏನು ಮಣ್ಣನ್ನು ನಾವು ಏನು ಜೋಳು ಇಂದ ಹೊರಗಡೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವೆಲ್ಲ ಬೆಳಿಗ್ಗೆ ಎದ್ದರೆ ಗದ್ದೆಗೆ ಭತ್ತ ಕಟ್ಟಕ್ಕೆ ನೀರು ಹಾಯಿಸೋದು ಬಿಟ್ರೆ ಬೇರೆ ಇನ್ನೇನು ಮಾಡೋದು. ನೀರು ಒಂದು ಇದ್ಬಿಟ್ರೆ ನಾವು ಸಂತೃಪ್ತರು. ನೀರೇನಾರು ಒಂದು ದಿವಸ ನಾವು ಬಿಡ್ಲಿಲ್ಲ ಕಾಲುವೆಲಿ ಅಂದರೆ ಎಲ್ಲ ಹೊಟ್ಟೆಲಿ ಹಾಕಿ ಆಚೆಗೆ ತೆಗಿತೀರಿ. ಆದರೆ ಈ ಮಣ್ಣು ಎಷ್ಟು ನೀರು ಬೇಕೋ ಅಷ್ಟು ಅಗತ್ಯ ಇಲ್ಲದೆ ನಾವು ಮಾಡಿದ್ರೆ ನಾಳೆ ಮಣ್ಣು ನಮ್ಮನ್ನು ಉಳಿಸಿರ್ತಕ್ಕಂಥದ್ದು ಆ ಮಣ್ಣು, ನಾಳೆ ನಮ್ಮ ಮಕ್ಕಳಿಗೆ ಉಳಿಸ್ತಕ್ಕಂಥದ್ದು ಏನು ಯೋಚನೆ ಮಾಡಿ ನಿರ್ಧಾರ ಮಾಡಿ ಇವತ್ತು ಯಂತ್ರೋಪಕರಣಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಹಿಂದೆ ಕಪ್ಪು ಕಟಾವು ಮಾಡ್ತಕ್ಕಂಥ ಯಂತ್ರೋಪಕರಣಗಳು ಸಹ ಕೊಟ್ಟಿದ್ದವು. ಅದು ರೈತರು ಉಪಯೋಗಿಸ್ಕೋಬೇಕು. ಸ್ವಲ್ಪ ಕಷ್ಟ ಆಗ್ತದೆ ಪ್ರಾರಂಭದಲ್ಲಿ, ಯಾವುದೇ ಕೆಲಸ ಪ್ರಾರಂಭದಲ್ಲಿ ಕಷ್ಟ ಅಂತ ಕಾಣಿಸುತ್ತೆ. ಮಾಡ್ತಾ ಇದ್ರೆ ಅದನ್ನೇ ಎಲ್ಲ ಸರಿ ಹೋಗ್ತದೆ. ತಮಿಳುನಾಡಿನ ಬಂದು ಇಲ್ಲಿ ಕೃಷಿ ಯಂತ್ರೋಪಕರಣ ತೆಗೆದು ಅವರು ಒಂದು ಸ್ವಲ್ಪ ತುರ್ತು ಕೆಲಸದಿಂದ ನಿರ್ಗಮಿಸಿದ್ದಾರೆ. ಹಾಗೆ ಪಾಂಡುಪುರ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ಹಿರಿಯರು ಆತ್ಮೀಯರಾದಂಥ ಬಾಬಣ್ಣವರು ಬಂದವರೆ, DC ಅವರು, CEO ಅವರು ಮತ್ತು ಈ ಹಾರ್ವೆಸ್ಟ್ ಕಂಪ್ನಿ ಈ ವಿತರಣೆ ಮಾಡ್ತಾ ಇರ್ತಕ್ಕಂಥ ಕಂಪ್ನಿಯ
ಮಾನ್ ಪ್ರೀತ್ ಸಿಂಗು ಮತ್ತು ಮನೋಜ್ ಅವರು ಇದ್ದಾರೆ, ನಮ್ಮ ಜೆ ಡಿ ಅಶೋಕ್ ಇದ್ದಾರೆ, ಹಾಗೆ ಮಾಧ್ಯಮ ಸ್ನೇಹಿತರು ಎಲ್ಲ ರೈತ ಬಂಧುಗಳಿದ್ದೀರ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಒಂದು, ನೀವೆಲ್ಲರೂ ಮಂಡ್ಯ ಅಂದರೆ ಒಂದು ಮೊದಲಿಂದನೂ ಸಹ ಸ್ವತಂತ್ರದ ಪೂರ್ವ, ಸ್ವತಂತ್ರ ನಂತರ ಒಂದು ಕೃಷಿ ಮತ್ತು ರೈತರು ಪ್ರಧಾನವಾದಂಥ ಜಿಲ್ಲೆ ಅನ್ನೋ ಒಂದು ಹೆಸರನ್ನ ತಗೊಂಡಿದ್ದೀವಿ. ಆದರೆ ಕೃಷಿಯನ್ನು ನಮಗಿಂತ ಜಾಸ್ತಿ ಇನ್ವಾಲ್ವ್ ಆಗಿ ಅದರ ಬಗ್ಗೆ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಹೊಲದಲ್ಲೇ ಎತ್ಕೊಂಡು ಕೆಲಸ ಮಾಡೋರು ದಾವಣಗೆರೆಯಿಂದ ಆಚೆ, ಬಾಗಲಕೋಟೆ, ಬೆಳಗಾಮು, ರಾಯಚೂರು ಈ ಥರದ ಇದನ್ನು ನಾನಂತೂ ನೋಡಿದ್ದೀನಿ. ನಮಗಿಂತ ಹೆಚ್ಚು ಒಂದು ಕೃಷಿಗೆ ಆದ್ಯತೆ ಮತ್ತು ಶ್ರಮ ಮತ್ತು ಪ್ರಯತ್ನ ಮಾಡ್ತಕ್ಕಂಥದ್ದು. ಯಾವುದಾದ್ರು ಸರ್ಕಾರದ ಸೌಲಭ್ಯ ಇದೆ ಅಂದರೆ ಅವರು ಎಷ್ಟು ಮುತುವರ್ಜಿಯಿಂದ ಅದನ್ನು ಉಪಯೋಗಿಸ್ಕೋತಾರೆ ಅಂದರೆ ಅವರು ತುಂಬ ಅದನ್ನು ಬಹುಶಃ ನನಗೆ ಕೃಷಿ ಬಗ್ಗೆ ಸಮಸ್ಯೆ ಇದೆ ಅಂತೇಳಿ ದಿವಸಕ್ಕೆ ಒಂದೋ ಎರಡೋ ಫೋನ್ ಬರುತ್ತೆ ಅಂದರೆ ಅದು ಉತ್ತರ ಕರ್ನಾಟಕದ ರೈತರಿಂದ. ನಮ್ಮ ಸೌತಲ್ಲಿ ಹಳೆ ಮೈಸೂರಿನಲ್ಲಿ 7-8 ಜಿಲ್ಲೆನಲ್ಲಿ ವರ್ಷಕ್ಕೆ ಅಥವಾ ತಿಂಗಳಿಗೆ ಒಂದೋ ಎರಡೋ ಫೋನ್ ಕೆಲವು ರೈತರು ಮಾಡ್ತಾರೆ. ಆ ಭಾಗದಲ್ಲಿ ಮಾತ್ರ ಪ್ರತಿ ದಿವಸ ಒಂದೋ ಎರಡೋ ಫೋನ್ ಇರುತ್ತೆ. ಅಲ್ಲೇ ಡಿ ಸಿ ಹತ್ರ ಭೇಟಿ ಮಾಡಪ್ಪ ಅಂದರೆ ಹೋಗಿದ್ದೋ ಸರ್, ನಿಮ್ಮ ಎಮ್ ಎಲ್ ಎ ಮಾತಾಡಪ್ಪ ಅಂದರೆ ನಾವು ಎಮ್ ಎಲ್ ಎ ಸಿಕ್ಕಿಲ್ಲ ಸರ್, ಮಂತ್ರಿ ಸಿಕ್ಕಿಲ್ಲ ಸರ್, ನಿಮ್ಮ ನಂಬರೇ ಸಿಕ್ತು ಅದಕ್ಕೆ ನಿಮಗೆ ಮಾಡಿದೆ ಸರ್ ಅಂತಾರೆ. ನನಗೇನು ಬೇಜಾರಿಲ್ಲ, ಸಂತೋಷ. ಅವರು ಕೇಳಿದ್ದನ್ನು ಸಲಹೆಯನ್ನು ಕೊಡ್ತಕ್ಕ ಅದಕ್ಕೆ ಬಹುಶಃ ಈ ಭಾಗದ ಶಾಸಕರೆಲ್ಲ ಕೈಗೆ ಸಿಗೋದ್ರಿಂದ ನನಗೆ ನಮ್ಮ ರೈತರು ತೊಂದರೆ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನುವೇ. ಸೊ ಈ ಥರದ್ದು ಒಂದು ನನ್ನ ಅನುಭವದಲ್ಲಿ ನೋಡಿರ್ತಕ್ಕಂಥ. ಜೊತೆಗೆ ಹಿಂದೆಲ್ಲ ಗೊತ್ತಿಲ್ಲ ನನಗೆ, ಮೊದಲು ಸರ್ಕಾರದಲ್ಲಿ ದುಡ್ಡು ಕೊಡ್ತಿರ್ಲಿಲ್ವಾ, ವಿತರಣೆ ಆಗ್ತಿರ್ಲಿಲ್ವಾ, ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ವಿತರಣೆ ಆಗ್ತಿತ್ತು. ಈಗೇನು ಇಡೀ ತಾಲೂಕಿನಲ್ಲಿ ಯಾವ ಕಾರ್ಯಕ್ರಮದಲ್ಲಿ, ಮುಖ್ಯಮಂತ್ರಿ ಕಾರ್ಯಕ್ರಮ, ಕೃಷಿ ಸಚಿವರ ಕಾರ್ಯಕ್ರಮದಲ್ಲಿ ಎಷ್ಟೆಷ್ಟು ಎಕ್ವಿಪ್ಮೆಂಟ್ಗಳನ್ನ, ಮಿಷನರಿನ ಕೊಡ್ತೀರಾ ಅಂತೇಳಿ ಸಾಕಷ್ಟು ಜನ ನನಗೆ ಕೇಳ್ತಾರೆ. ನಾನು ಹಳೆಯದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಕಾರಣ ಅವತ್ತು ಕಡಿಮೆ ಸಹಾಯಧನ ಇತ್ತು, ಕಡಿಮೆ ನಂಬರ್ ಕೊಡ್ತಿದ್ರು, ಅಥವಾ ಕೊಟ್ಟೇನಾರ ವ್ಯತ್ಯಾಸ ಆಗ್ತಿತ್ತು. ನಾನೊಬ್ಬ ಮಂತ್ರಿಯಾಗಿ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ನಾವು ಬಂದ ಮೇಲೆ ಒಂದಷ್ಟು ಕಾನೂನನ್ನು ಜಾರಿಗೆ ತಂದಿದ್ದೀವಿ. ಈ QR ಕೋಡ್ ಅಂತ ಮಾಡಿದ್ದೀವಿ. ಯಾರಿಗೂ ರೈತರಿಗೆ ಒಂದು ಮಿಷನ್ನ ತಗೊಂಡ್ರೆ ಬರೀ ದುಡ್ಡು ತಗೊಳಂಗಿಲ್ಲ. ಕೆಲವ್ರಿಗೆ ಮುಂದೆ ಅವಕಾಶ ಇತ್ತು ಅಂತಾರೆ, ಯಾವ್ದಾರ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಒಂದಷ್ಟು ದುಡ್ಡು ತಗೊಂಬಿಡೋದು. ಸೊ ಅದರಲ್ಲಿ ಮಿಷನ್ ತಗೋತಿರ್ಲಿಲ್ಲ, ಎಕ್ವಿಪ್ಮೆಂಟ್ ತಗೋತಿರ್ಲಿಲ್ಲ. ಆ ಥರನೂ ಮಾಡ್ತಿದ್ರು ಅಂತ ನನಗೆ ಕಿವಿ ಮೇಲೆ ಬಿದ್ದಿದೆ. ಅದು ನಿಜನೋ ಸಳ್ಳೋ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ಅದು. ಆದರೆ ಇವಾಗ ಆ ಥರದ್ದು ಯಾವುದೂ ಮಾಡೋಂಗಿಲ್ಲ. ನಾವೇನಾದ್ರು ಕೊಟ್ಟರೆ ಅದು ಎಕ್ವಿಪ್ಮೆಂಟ್ಗೆ ಹೋಗಬೇಕು, ಅದು ನಿಮಗೆ ತಲುಪಬೇಕು, ಆಮೇಲೆ ಸಹಾಯಧನ ರಿಲೀಸ್ ಆಗೋದು ನಿಮ್ಮ ಅಕೌಂಟಿಗೆ ಬರುತ್ತೆ, ಇಲ್ಲ ಇವ್ರ ಅಕೌಂಟ್ಗೆ ಹೋಗುತ್ತೆ. ಈ ಥರದಿಂದ ಬಹುಶಃ ಹೆಚ್ಚು ಎಕ್ವಿಪ್ಮೆಂಟ್ಗಳು ಹೋಗಿದೆ. ಎಷ್ಟು? 1,500 ಕೋಟಿಯಿಂದ 2,000 ಕೋಟಿ ಈ 3 ವರ್ಷದಲ್ಲಿ ನಾನು ಕೊಟ್ಟಿದ್ದೆ. 2,000 ಕೋಟಿವರೆಗೂ ಈ ಥರದ ಮಿಷನರಿಗಳಿಗೆ ಸಹಾಯಧನ. ಇದು ಎಷ್ಟಿದೆ? ಹೈಟೆಕ್ ಹಾರ್ವೆಸ್ಟ್ ಹಬ್ಗೆ 50% ಸಬ್ಸಿಡಿ, ಜನರಲ್ಗೆ 40%, SC STಗೆ 50, 1 ಕೋಟಿ ಹಿಂದೆ ಬನ್ನಿ ಸರ್, ಹಿಂಗಡೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್, ನೀವು ಈ ಕಡೆ ಬನ್ನಿ ಸರ್, ನೀವು ಸೈಡ್ ಬನ್ನಿ ಸರ್, ನೀವು ಆ ಕಡೆ ಹೊಂಟೋಗಿ ಸರ್, ಆ ಕಡೆ ಹೋಗಿ ಬನ್ನಿ ಸರ್. ರೈತ ಬಾಂಧವರ ಹೆಸರನ್ನು ನಮೂದು ಮಾಡಿ ಅಲ್ಲಿ ತಿಳಿಸಲಾಗಿದೆ. ಅಂತಹ ರೈತ ಬಾಂಧವರು ಮಾತ್ರ ಅಲ್ಲಿ ನಿಂತ್ಕೊಳ್ಬೇಕು. ಒಳ್ಳೆ ಕಚ್ಕೋತಾರ ಮೊಬೈಲ್ ಹಚ್ಕೋತಾರ. ಸ್ವಲ್ಪ ಹಿಂದೆ ಬೇಡ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್, ಕ್ಯಾಮ್ರಾ ತೊಂದರೆ ಇಲ್ಲ. ಹಿಂದಕ್ಕೆ ನೀನು ಸರ್, ಇಲ್ಲಿ ನೋಡಿ ಅಲ್ಲ
ಅದಕ್ಕೆ ಸರ್ ಮಿನಿಸ್ಟ್ ಹೇಳ್ದಂಗೆ ಆಯ್ತು. ಮಾಡ್ಕೊಂಡಿಲ್ಲ, ಎಲ್ಲ ನೀವು ಮಾಡ್ಕೊಂಡಿರೋದೇ. ನೋಡೋಣ ಹಿಂದೆ ನಿಂತ್ಕೊಂಡು ಬರ್ತೀನಿ. ನಿನ್ನೆ ಕರೀತಾರೆ ನೋಡಲ್ಲಿ, ನೀನೇ ಮುಂದೆ ಹೋಗ್ತಾ ಇರೋದು. ಬಾಬಣ್ಣ ಕಾಣಲಿ ಸೈಡ್ ಬನ್ನಿ. ಸರ್ ಹಿಂದೆ ಬಾಗ್ರು ಪೀछे पीछे ಮೇಡಮ್ ಆಗಿ ಓಕೆ ಸರ್. ಎಲ್ಲ ಅವರ ಮುಂದೆ ಹೋಯ್ತಾರೆ. ಅಯ್ಯ ಏನೋ ಮಾಡ್ತಾ ಇದ್ದು. ಬಂದ್ಬಿಡಿ, ಎಲ್ಲ ಬಾಕಿ ಇರಲ್ಲ, ಸ್ವಲ್ಪ ಹಿಂದೆ ಬನ್ನಿ. ಬನ್ನಿ ಅಲ್ಲಿಲ್ಲ, ಹಿಂದೆ ಬನ್ನಿ ಸರ್. ಹಿಂದೆ ಬನ್ನಿ, ಹಿಂದೆ ಬನ್ನಿ. ಬನ್ನಿ, ಹಿಂದೆ ಬಂದ್ಬಿಡಿ ಸರ್. ಓಕೆ ಸರ್. ಮೇಡಮ್ ಜಾಗ ಬಿಡ್ರಪ್ಪ, ಜಾಗ ಬಿಡ್ರಿ. ಓಕೆ ಸರ್. ಬನ್ನಿ ಬನ್ನಿ ಸೈಡ್ ಬನ್ನಿ ಬನ್ನಿ ಬೇರೆ ಸೈಡ್ ಬನ್ನಿ. ಮೇಡಮ್ ಬನ್ನಿ. ಲಾಸ್ಟ್ ಸರ್ ಹಿಂದೆ ಬನ್ನಿ ಸರ್. ಓಕೆ ಸರ್. ನೀವೆಲ್ಲ ಬೇರೆ ಬನ್ನಿ ಬನ್ನಿ, ಫೋಟೋದಾಗಲೇ ನಾಗಣ್ಣ ಕರ್ದೆ ಅಶೋಕ್ ಕಣ ಇವರು ಬರುವಾರೆ. ಅಶೋಕ್ ಅವ್ರು ನಿಂತ್ಕೊಳ್ಳಿ. ಇರಪ್ಪ ಇರಪ್ಪ.
ಎಲ್ಲ ಅರೇಂಜ್ ಮಾಡಿ ನಮಗೆ ಏಪ್ರಿಲ್ ಮೇ ಜೂನ್ವರೆಗೂ ಮಾಹಿತಿ ಇದೆ. ಅದ್ರ ಪ್ರಕಾರ ನಾವು ಮೊನ್ನೆ ಮುಖ್ಯಮಂತ್ರಿಗಳು ನಮಗೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಮತ್ತು ಇದರಲ್ಲಿ ಕುಡಿಯೋ ನೀರಿಗೆ ಆದ್ಯತೆಯನ್ನು ಈ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ನಲ್ಲಿ ಕುಡಿಯೋ ನೀರಿಗೆ ಡ್ಯಾಮ್ನಲ್ಲಿ ಕೊಟ್ಟಿದೆ. ಅಲ್ಲಿ ಆ ಕುಡಿಯೋ ನೀರಿಗೆ ಆದ್ಯತೆ ಇಟ್ಕೊಂಡು ಕೃಷಿಗೆ ಕೊಡಬೇಕು ಅನ್ನೋ ಆ್ಯಕ್ಚುಲಿ ಯಾವಾಗಲೂ ಬೇಸಿಗೆಗೆ ಸ್ವಲ್ಪ ಕೃಷಿಗೆ ಡ್ಯಾಮಿಂದ ನೀರು ಬಿಡುಗಡೆ ಮಾಡ್ತಕ್ಕಂಥದ್ದು ಅವಕಾಶ ಇದೆ. ಬಟ್ ನೀರಿದ್ದಾಗ ಸಹಜವಾಗಿ ಬಿಡುಗಡೆ ಮಾಡ್ತೀವಿ. ಈ ಸಲ ಈಗಾಗಲೇ 3 ಕಟ್ಟೆ ಇದು 4ನೇ ಕಟ್ಟು. ಇದರಲ್ಲಿ ಒಂದು ಬೆಳೆಗೆ 4 ಕಟ್ಟು ಸಫಿಷಿಯೆಂಟ್. ಅಲ್ಲಿ 4 ತಿಂಗಳು ಒಂದು ಬೆಳೆ ಬರಲಿಕ್ಕೆ ಟೈಮ್ ಇದೆ. 4 ಕಟ್ಟು ಅಷ್ಟೇ ಸಫಿಷಿಯೆಂಟ್. ಕೆಲವು ಕಡೆ ಸ್ವಲ್ಪ ಲೇಟಾಗಿ ನಾಟಿ ಹಾಕಬೇಕು, ಒಂದು ಜಾಸ್ತಿ ನೋಡೋಣ. ಅದು ಬೇಡಿಕೆ ಮತ್ತು ಅದರ ಪರಿಸ್ಥಿತಿ ಸಾಮಾನ್ಯವಾಗಿ ನಮ್ಮ ಇಲಾಖೆಯ ನೀರಾವರಿ ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ಈ ಬೆಳೆಗೆ ಯಾವುದೇ ತೊಂದರೆ ಇಲ್ಲ, ಆಗುತ್ತೆ. ಈಗ ರಾಜ್ಯಾದ್ಯಂತ ಸರ್ ಒಂದು ವೇಳೆ ಮಳೆ ಕಡಿಮೆ ಆಯಿತು ಅಂದರೆ ಅದು ಎದುರಿಸಲು ರೆಡಿಯಾಗಿದೆ. ಆಗಲ್ಲ ಅಂತ ಹೇಳಿ ಏನು ಎದುರಿಸ್ಬೇಕು ಅಂದರೆ ಬರ ಬರುತ್ತೆ, ಜನರಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಆ ಟೈಮ್ನಲ್ಲಿ ಪರಿಹಾರ ಇನ್ನೊಂದು ಅವಶ್ಯಕತೆ ಇದ್ದಾಗ ಕೇಂದ್ರ ಸರ್ಕಾರ NDRF ಏನು ಮಾಡಬೇಕು. ಕಳೆದ ಬಾರಿ ಅವ್ರು ಕೊಡಲೇ ಇಲ್ಲ, ಅವಾಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ರೈತರ ಪರವಾಗಿಲ್ಲ. ಏನೇ ತೊಂದರೆ ಇದ್ದರೂ ಏನೇ ಕಷ್ಟ ಬಂದಿದೆ ರೈತರಿಗೆ ಮೇವಿಗೆ ಇವತ್ತಿಗೆ ಯಾವುದೇ ಜಿಲ್ಲೆನಲ್ಲೂ ನಮಗೆ ತೊಂದರೆ ಇಲ್ಲ, ನಮ್ಮ ಜಿಲ್ಲೆನಲ್ಲೂ ತೊಂದರೆ ಇಲ್ಲ. ಸೊ ಅದಕ್ಕೇನು ಎಚ್ಚರಿಕೆ ವಹಿಸಬೇಕು ವಹಿಸ್ಬೇಕು. ಸರ್ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಸದ್ಯಕ್ಕೆ ಏನು ಯಾವುದಕ್ಕೂ ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತಿಗೆ ಕಳೆದ ಬಾರಿ ಎಷ್ಟಿತ್ತು ಅದೇ ಮಟ್ಟ ಇದೆ, 99 ಅಡಿ ಇದೆ. ಸೊ ಹಾಗಾಗಿ ಕಳೆದ ಬಾರಿ ಹೇಗಿತ್ತು ಅದೇ ಥರ ಇದೆ. ಬಹುಶಃ ಮುಂದೆ ಕಳೆದ ಬಾರಿ ನಂತರ ಮಳೆ ಬರ್ತದೆ ಏಪ್ರಿಲ್ ಮೇನಲ್ಲಿ. ಈಗ ಬರ್ತಕ್ಕಂಥದ್ದು ಕಡಿಮೆ ಅನ್ನೋದು ಮಾಡಿ ಆದರೆ ಕುಡಿಯೋ ನೀರನ್ನು ಜೂನ್ವರೆಗೂ ಇಟ್ಕೊಂಡು ನಾವು ಎಚ್ಚರಿಕೆಯಿಂದ ಮುಂದಿನ ತಿಂಗಳ ರೈತರ ಬೇಡಿಕೆ ನೀರು ಕೊಡಬೇಕಾಗ್ತದೆ. ನೋಡೋಣ. ಇದೇನು ಸಮಸ್ಯೆ